ಯಾವುದು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಏನೇ ಅಂದ್ರೂ ಕೂಡ ರಿಯಾಕ್ಷನ್ ಕೊಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಕಾಲದ ಕೊರತೆ ಆಗಿರುತ್ತೆ. ಸಾಕಷ್ಟು ಓದ್ತಾರೆ ಸರ್ ಎಕ್ಸಾಮ್ ಅಲ್ಲಿ. ಎಕ್ಸಾಮ್ ಹಾಲಿಗೆ ಹೋಗ್ಬಿಟ್ರೆ ಅದು ಓದಿದ್ದೇ ನೆನ್ಪ್ ಬರಲ್ಲ. ಆ ಟೈಮಿಗೆ ನೆನ್ಪ್ ಬರ್ಬೇಕು. 2 or 3 ಅವರ್ ಏನಪ್ಪಾ ಎಕ್ಸಾಮ್ ಇರುತ್ತೆ. 2 to 3 ಅವರ್ ಒಳಗಡೆ ಅದೆಲ್ಲ ನೆನಪಿಗೆ ಬಂತು ಓದಿದ್ದು ಅಂತಂದ್ರೆ ಅವನು ಬರಿತಾನೆ. ಮೆಮೊರಿ ಎಲ್ಲ ಇದೆ. ಓದಿದ್ದೆಲ್ಲ ನೆನ್ಪಿಟ್ಕೊಂತಾನೆ. ಎಕ್ಸಾಮ್ ಹಾಲಿಗೆ ಹೋದಾಗ 3 ಅವರ್ ಕೂತು ಬರೆಯುವಾಗ ನೆನ್ಪ್ ಬರಲ್ಲ ಅಂದ್ರೆ ಅಲ್ಲಿ ಪಕ್ಕಾ ಕಾಲದ ಕೊರತೆ ಆಗಿರುತ್ತೆ. ಆ ಕಾಲದ ಕೊರತೆಯನ್ನ ನೀವು ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ ಪಕ್ಕಾ ವಾಸಿ ಆಗುತ್ತೆ. ಹೌದಲ್ವಾ? ಇದು ಎಕ್ಸಾಮ್ ಹಾಲು. ಇನ್ನು ಕೆಲವೊಬ್ರಿಗೆ ಸ್ಪೀಚ್ ಎಲ್ಲ ಗೊತ್ತಿರುತ್ತೆ. ಡಿಟೇಲ್ ಆಗಿ ಸ್ಟಡಿ ಮಾಡಿಬಿಟ್ಟು ಅದ್ರ ಬಗ್ಗೆ ವಿಷಯ ಎಲ್ಲ ನಿಮಗೆ ಅಂತರಾಳದಿಂದ ಪೂರ್ತಿ ಗೊತ್ತಿರುತ್ತೆ. ಎಲ್ಲ ಹೇಳ್ಬೇಕಂತ ಹೋಗ್ತೀರಿ. ಆದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನೆನಪು ಬರಲ್ಲ. ಆದ್ರೆ ಹೊರಗಡೆ ಬಂದ್ಮೇಲೆ ಆರಾಮಾಗಿ ಹೇಳ್ತೀರಿ. ಕೆಲವ್ರು ಫೋನಲ್ಲಿ ಬೆಸ್ಟ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತಾರೆ. ಆದ್ರೆ ಕ್ಲಾಸಿಗೆ ಬಂದ್ಬಿಟ್ಟು ಹೇಳಿ ಅಂದ್ರೆ ಕೈ ನಡುಗುತ್ತೆ. ಹೇಳ್ಲಿಕ್ಕಾಗಲ್ಲ. ಭಯ, ಆತಂಕ ಒಂಥರ ಏನೋ ಆದಂಗ್ ಆಗುತ್ತೆ. ಏನೋ ಆದಂಗ್ ಆಗ್ತಾ ಇದೆ ಅಂದ್ರೆ ಆ ಸ್ಪಾಟಿಗೆ, ಆ ಸಂದರ್ಭದಲ್ಲಿ ಆನ್ಸರ್ ಬರ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಕಾಲದ ಕೊರತೆ ಆಗಿರುತ್ತೆ. ಕಾಲಕ್ಕನುಗುಣವಾಗಿ ಹೇಳ್ಬೇಕು. ಒಂದು ಸ್ಟೇಜ್ ಇರುತ್ತೆ. 1 ಅವರೋ ನಿಮಗೆ 45 ಮಿನಿಟೋ 30 ಮಿನಿಟೋ ಕೊಟ್ಟಿದ್ದಾರೆ. ಆ 30 ಮಿನಿಟ್ ಅಲ್ಲಿ ಕರೆಕ್ಟ್ ಆಗಿ ನಿಮ್ಮ ಮೆಮೊರಿಯಲ್ಲಿರೋದು, ಅರ್ಥದಲ್ಲಿರೋದು ಕಾಲದ ಜೊತೆಗೆ ಬೆಸ್ಟ್ ಆಗಿ ಬಂತು ಅಂತಂದ್ರೆ ಕಾಲ ಹೆಚ್ಚಳ ಇದೆ ಅಂತ ಅರ್ಥ. ಇಲ್ಲ. ಅಲ್ಲಿ ನಿಮ್ಗೆ ಕಾಲದ ಕೊರತೆ ಆದಾಗ ಏನಾಗುತ್ತೆ, ಪೃಥ್ವಿ ಇರುತ್ತೆ. ಎಲ್ಲ ಓದಿರ್ತೀರಿ, ಎಲ್ಲ ಹೇಳ್ಬೇಕಂತ ಅನ್ಕೊಂಡಿರ್ತೀರಿ, ಎಲ್ಲ ಮನೇಲಿ ಪ್ರಾಕ್ಟೀಸ್ ಮಾಡಿ ಹೋಗಿರ್ತೀರಿ. ಆದ್ರೆ ಅಲ್ಲಿ ಹೋಗಿ ಹೇಳ್ಬೇಕು ಅಪ್ಪ ಅಂತಂದ್ರೆ ಹೇಳ್ಲಿಕ್ ಆಗ್ತಾ ಇರಲ್ಲ. ಆತರ ಹೇಳ್ಲಿಕ್ ಆಗ್ತಾ ಇಲ್ಲ, ಆ ಕಾಲಕ್ಕೆ ಅನುಗುಣವಾಗಿ ಸ್ಪೀಚ್ ಬರ್ತಾ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು, ಕಾಲವನ್ನ ರೈಸ್ ಮಾಡ್ಕೊಂಡ್ ಹೋಗಿ ನಂಬರ್ 6 ಆರೆಂಜ್ ಕಲರ್ ಅನ್ನ ಬರೀರಿ. ಕಾಲ ಕ್ರಿಯೇಟ್ ಮಾಡಿ. ಕಾಲ ಕ್ರಿಯೇಟ್ ಮಾಡಿದ್ರೆ ಡಿಲೇ ಸ್ಪೀಚ್. ಕೆಲವೊಬ್ರಿಗೆ ಮಾತಾಡುವಾಗ ತೊದಲ್ತಾ ಇರ್ತಾರೆ. ಸಣ್ಣ ಮಕ್ಕಳು ಅಥವಾ ದೊಡ್ಡವರು ಏನೋ ಮಾತಾಡ್ಬೇಕು ಅಂತ ಹೇಳ್ತಾರೆ, ತೊದಲ್ತಾರೆ. ಸ್ಪಷ್ಟವಾಗಿ ಬರಲ್ಲ. ಕ್ಲಾರಿಟಿಲಿಂದ ಹೇಳಲ್ಲ ವಿಷಯನ. ಅವ್ರಿಗೆ ವಿಷಯ ಎಲ್ಲ ಗೊತ್ತಿರುತ್ತೆ. ಕ್ಲಾರಿಟಿಯಿಂದ ಹೇಳ್ಲಿಕ್ಕೆ ಆಗ್ತಾ ಇರಲ್ಲ. ಡಿಲೇ ಸ್ಪೀಚ್ ಇರುತ್ತೆ. ಮಾತಾಡ್ತಾರೆ, ನಿಂತ್ಕೊಳ್ತಾರೆ. ಮಾತಾಡ್ತಾರೆ, ನಿಂತ್ಕೊಂತಾರೆ. ಕಾನ್ಸೆಪ್ಟ್ ಇಲ್ಲ, ಮೆಮೊರಿ ಇಲ್ಲ ಅಂತಿಲ್ಲ. ಮೆಮೊರಿ ಇದೆ, ಕಾನ್ಸೆಪ್ಟ್ ಇದೆ. ಹೇಳ್ಬೇಕು ಅದನ್ನ ಅವ್ರಿಗೆ ಮುಟ್ಸ್ಬೇಕು ಅಂತಂದ್ರೆ ಆಗ್ತಾ ಇರಲ್ಲ. ಏನೋ ಹೇಳ್ಲಿಕ್ಕೆ ಹೋಗ್ತಾರೆ, ಆಗಲ್ಲ. ಸ್ಟಾಪ್ ಮಾಡ್ತಾರೆ. ಏನೋ ಹೇಳ್ಲಿಕ್ಕೆ ಹೋಗ್ತಾರೆ, ಆಗ್ತಾರೆ. ಸ್ಟಾಪ್ ಮಾಡ್ತಾರೆ. ಅಂತಂದ್ರೆ ಕಾನ್ಸೆಪ್ಟ್ ಇದೆ, ಮೆಮೊರಿ ಇದೆ, ಹೇಳ್ಬೇಕಂತೇಳಿ ಇನ್ನೊಬ್ರ ಹತ್ರ ಹೋಗ್ತಾ ಇದಾರೆ, ಅದನ್ನ ಹೇಳ್ಲಿಕ್ ಆಗ್ತಾ ಇಲ್ಲ, ವಿವರಣೆ ಕೊಡಕ್ ಆಗ್ತಾ ಇಲ್ಲ, ಎಕ್ಸ್‌ಪ್ಲೇನ್ ಮಾಡಕ್ ಆಗ್ತಾ ಇಲ್ಲ, ಎಕ್ಸ್‌ಪ್ಲೋರ್ ಮಾಡಕ್ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕಾಲ ತತ್ವವನ್ನ ಹೆಚ್ಚಳ ಮಾಡ್ಬೇಕು. ಆ ಹೆಚ್ಚಳ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ವರ್ಕ್ ಆಗತ್ತೆ. ನೀವೇನೋ ಸ್ಪೀಚ್ ರೆಡಿ ಆಗಿ ಹೋಗಿರ್ತೀರಲ್ವಾ? ಸ್ಕೂಲಲ್ಲೋ, ಕಾಲೇಜಲ್ಲಿನೋ ಅಥವಾ ಇನ್ನು ನೀವು ಟ್ರೀಟ್ಮೆಂಟ್ ಮಾಡ್ಬೇಕಂತೇಳಿ ಇನ್ನೊಬ್ರ ಹತ್ರ ಹೋಗಿರ್ತೀರಲ್ವಾ? ನಿಮ್ಮ ಕಾಲ ತತ್ವ ಹೇಗಿದೆ ಅನ್ನೋದ್ರ ಮೇಲೆ ನಿಮ್ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ. ಒಬ್ರು ಟ್ರೀಟ್ಮೆಂಟ್ ಸಕ್ಸಸ್ ಆಗಿ ಕೊಡ್ಬೇಕಪ್ಪ ಅಂದ್ರೆ ಮಾತಾಡೋದು ಇಂಪಾರ್ಟೆಂಟ್. ಅವ್ರ ಕ್ವೆಷನ್‌ಗೆ ಅನುಗುಣವಾಗಿ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಪ್ಪ ಅಂದ್ರೆ, ಕ್ವೆಷನ್ ಅನ್ನ ಕರೆಕ್ಟ್ ಆಗಿ ಕೇಳ್ತಾ ಇದೀರಿ ಅಂತಂದ್ರೆ ಆಕಾಶ ಪೃಥ್ವಿ ಇದೆ. ಆ ಕ್ವೆಷನ್‌ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಪ್ಪ ಅಂದ್ರೆ ಕಾಲ ಇದೆ, ಟೈಮ್ ಇದೆ. ಇಲ್ಲ ನೀವು ಕ್ವೆಷನ್ ಕರೆಕ್ಟ್ ಆಗಿ ಕೇಳ್ತೀರಿ, ಅದನ್ನ ನೆನ್ಪಿಟ್ಕೊಂತೀರಿ, ಅದನ್ನ ಆನ್ಸರ್ ಮಾಡಕ್ ಆಗ್ತಾ ಇಲ್ಲಪ್ಪ ಅಂತಂದ್ರೆ ನಿಮ್ಮ ದೇಹದಲ್ಲಿ ಕಾಲದ ಕೊರತೆ ಇರುತ್ತೆ. ಆ ಕಾಲದ ಕೊರತೆಯನ್ನ ಸರಿ ಮಾಡ್ಬೇಕಪ್ಪ ಅಂದ್ರೆ ನೀವು ರಿಫ್ಲೆಕ್ಸ್‌ಗೆ ಆರೆಂಜ್ ಕಲರೇ ಹಾಕ್ಬೇಕು.